ಕರದಲ್ಲಿ ತಾಳ ಧ್ಯಾನದ ಮೇಳ ಅಲ್ಲಿರುವರು ಗುರುಪತ್ರಿಜಿ ಜಗದೋದ್ಧಾರನ ಆಡಿಸಿದಳೆ ಶೋಧ ಜಗದೋದ್ಧಾರನ ಆಡಿಸಿದಳೆ ಶೋಧ ಜಗದೋದ್ಧಾರನ. ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರ ಪರಮ ಪೂಜ್ಯ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳ ಪಾದಪದ್ಮಗಳಿಗೆ ನಮಸ್ಕರಿಸುತ್ತಾ, ಗುರುಮಾತೆಯಾದಂತಹ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರ ಪಾದಪದ್ಮಗಳಿಗೆ ನಮಸ್ಕರಿಸುತ್ತಾ, ಈ ದಿನ ಸುಂದರ ದಿನ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಮಹಾ ಮೈತ್ರೇಯ ಪತ್ರಿಜಿ ಪಿರಮಿಡ್ ನಿರ್ಮಾಣ ಸ್ಥಳದಲ್ಲಿ ಒಂದು ದಿನದ ಧ್ಯಾನ ಯಜ್ಞ ಕಾರ್ಯಕ್ರಮವನ್ನು ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರು ಏರ್ಪಡಿಸಲು ತಿಳಿಸಿದಾಗ ನಾವು ತುಂಬ ಹೃದಯದಿಂದ ಈ ಕಾರ್ಯಕ್ರಮ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇವತ್ತು ಈ ಒಂದು ದಿನದ ಧ್ಯಾನ ಯಜ್ಞ ಕಾರ್ಯಕ್ರಮವನ್ನು ಹಿರಿಯೂರು ತಾಲೂಕು ಆದಿವಾಲ ಗ್ರಾಮದಲ್ಲಿ ಈ ಒಂದು ಪಿರಮಿಡ್ ಪ್ರಾಂಗಣದಲ್ಲಿ ಇವತ್ತು ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಭಗವನ್ ಸ್ವರೂಪರಾಗಿರ್ತಕ್ಕಂಥ ಎಲ್ಲ ಧ್ಯಾನ ಬಂಧುಗಳಿಗೆ ಈ ಒಂದು ವೇದಿಕೆಯ ಕಾರ್ಯಕ್ರಮಕ್ಕೆ ಇದುವರೆಗೂ 2 ಗಂಟೆಗಳ ಅಖಂಡ ಧ್ಯಾನವನ್ನು ನಾವು ಮುಗಿಸ್ಕೊಂಡು ಈ ಒಂದು ವೇದಿಕೆಯ ಕಾರ್ಯಕ್ರಮಕ್ಕೆ ಎಲ್ಲರೂ ನಾವು ಆಸೀನರಾಗಿದ್ದೀವಿ. ತಮ್ಮೆಲ್ಲರಿಗೂ ನಾನು ಸ್ವಾಗತಿಸುತ್ತಾ ಸರ್ ಅವಾಗ ಹೇಳಿದರು ಸಕ್ಸಸ್ಫುಲ್ ಲಿವಿಂಗಿಗೆ 2 ಅಂತ. ಒಂದು ಅಪ್ರಾಪ್ತಸ್ಯ ಪ್ರಾಪ್ತಿ, ಹಿಂಗೆ ಕುತ್ಕೊಂಡಾಗ ಪ್ರಾಪ್ತಸ್ಯ ಪ್ರಾಪ್ತಿ. ಸೊ ಅಪ್ರಾಪ್ತಸ್ಯ ಪ್ರಾಪ್ತಿ ಅಂತಂದರೆ ಈಗ ಪಿರಮಿಡ್ ಕಟ್ತಾ ಇರೋದು ಅಪ್ರಾಪ್ತಸ್ಯ ಅಂದರೆ ಅದು ಹೊರಗಡೆ ನಾನು ಮಾಡಬೇಕು. ಈಗ ನಾನು ಬಿಸ್ನೆಸ್ ಮಾಡ್ತೀನಿ, ದಟ್ ಈಸ್ ಅಪ್ರಾಪ್ತಸ್ಯ ಪ್ರಾಪ್ತಿ. ಮಾಡಬೇಕು, ನಾನು ಅದನ್ನು ರೆಡಿ ಮಾಡಬೇಕು. ಈಗ ಪಿರಮಿಡ್ ರೆಡಿ ಮಾಡಬೇಕು. ಇನ್ನೊಂದು ಪ್ರಾಪ್ತಸ್ಯ ಪ್ರಾಪ್ತಿ ಅಂದರೆ ನನ್ನ ಒಳಗಡೆ ಆಲ್ರೆಡಿ ಐತೆ, ನನ್ನ ಒಳಗಡೆ ಏನೈತೆ, ಉಸಿರೈತೆ. ಅದೇ ಮೂಲವನ್ನ ಹಿಡ್ಕೋತಾರೆ ಪತ್ರಿಜಿಯವರು. ಆ ಉಸಿರಿನ ಮೇಲೇನ ಇಷ್ಟೆಲ್ಲ ಹೆಸರಾಗೈತೆ. ಅದು ಹಸಿರು ಮಾಡ್ಬೇಕಂತ ಹೇಳಿ ತಿಳ್ಕೊಂಡು ಇಂಥವೆಲ್ಲ ಕಾರ್ಯಕ್ರಮ ನಡೆಯತ್ತಾವ. ಒಣ ಇತ್ತಂದ್ರೆ ಯಾರಿಗೂ ಖುಷಿ ಇಲ್ಲ. ಅದು ಹಸಿರಾಗಬೇಕಲ್ಲ, ಅವ್ರ ಹೆಸರು ಉಳಿಬೇಕಲ್ಲ. ನಮ್ಮ ಹೆಸರಿನ ಸಲುವಾಗಿ ನಾವು ಯಾರೂ ಗುದ್ದಾಡಕತ್ತಿಲ್ಲ. ಆ ಉಸಿರನ್ನು ಕೇಂದ್ರೀಕೃತ ಮಾಡ್ಕೊಳ್ಳೋದು, ಅದರ ಸುತ್ತಾಕೋದು. ಎಲ್ಲರೂ ಸತ್ಯಲೋಕದಲ್ಲಿ ಯಾರಿರ್ತಾರೆ? ಬ್ರಹ್ಮ ಇರ್ತಾನಲ್ಲ. ಅಂದರೆ ಲೋಕದಲ್ಲಿ ಹೈಯೆಸ್ಟ್ ಲೋಕ ಅಂದರೆ ಸತ್ಯಲೋಕನೇ. ಆ ಸತ್ಯಲೋಕಕ್ಕೆ ಯಾರು ಹೋಗ್ತಾರಂದರೆ ಉಸಿರಿ ಮೇಲೆ ಯಾರು ಗಮನ ಕೊಡ್ತಾರೋ ಅವ್ರು ಹೋಗ್ತಾರಂತೆ. ಉಸಿರಾಟವನ್ನು ಗಮನಿಸಿ ಅಂತ ಹೇಳಿದರು. ಹೌದಾ? ಪತ್ರಿಜಿಯವರು ಅದನ್ನೇನು ಹೊಸದಾಗಿ ಹೇಳಲಿಲ್ಲ. ಅವರು ಅದನ್ನು ಕಂಡು ಹಿಡಿದು ಅದನ್ನು ಆರಿಸಿಕೊಂಡು ಹೇಳಿದರು. ಹಂಸ ಸೋಹಂ ಸೋಹಂ ಹಂಸಃ ಅಂತ ಹೇಳುತ್ತೆ ಉಪನಿಷತ್ತು. ಹಂಸ ಅಂತ ಇವರು ಹೇಳಿದರು. ಸತ್ಯಲೋಕವನ್ನು ಹಂಸ ಕಾಣುತ್ತದೆ ಅಂತ. ಯಾಕೆಂದರೆ ಬ್ರಹ್ಮ ವಾಹನ ಅಂತ ಹೇಳ್ತಾರೆ. ಹಾಗಾಗಿ ಹಂಸ ಅಂದ್ರೇನು? ವಾಯು. ಶರೀಫ್ ಸಾಹೇಬರು ಹೇಳ್ತಾರೆ, ಹೋಗುತ್ತಿಹುದು ವಾಯು ವ್ಯರ್ಥ, ಇದರ ಲಾಘವ ತಿಳಿದವ
ಸ್ವಾಮಿ ಸಮರ್ಥ ಅಂತ. ಪ್ರತಿಯೊಬ್ಬ ಮಾಂಸಾಹಾರಿ ಜೀವಿಗಳನ್ನೆಲ್ಲರನ್ನೂ ನಾವು ಸಸ್ಯಾಹಾರಿಗಳನ್ನಾಗಿ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅಲ್ವೇ? ಕರ್ತವ್ಯನ? ನಾಟ್ ಸರ್ವಿಸ್, ನಾಟ್ ಸೇವೆ. ದಟ್ ಈಸ್ ಅವರ್ ಡ್ಯೂಟಿ. ಒಳಗಿನ ಶ್ವಾಸವ ಗಮನಿಸಿರಿ, ಬದುಕಿನ ವಿಸ್ಮಯ ತಿಳಿಯುವಿರಿ. ಈಗ PMC ಕನ್ನಡದ ಒಂದು ಪಾಂಪ್ಲೆಟ್ ರಿಲೀಸ್ ಮಾಡಿದ್ದಾರೆ ವಾಲಿ ಗುರೂಜಿ ಅವರು ಮತ್ತು ಪತ್ರಿ ಮೇಡಮ್ ಅವರು. ಸೊ PMC ಕನ್ನಡ ನಮ್ಮ ಮನೆಗೆ ಒಂದು ಸತ್ಯಜ್ಞಾನ ದರ್ಶನವನ್ನು ಮಾಡ್ತಕ್ಕಂಥ ಒಂದು ಅದ್ಭುತವಾದದ್ದು. ರಾಮು ಸರ್ ಇದ್ರ ಬಗ್ಗೆ ಒಂದು ನಿಮಿಷ ಮಾತಾಡ್ತಾರೆ. ಮಾಸ್ತರ್ಸ್, ಪತ್ರಿಜಿಯವರು ಒಂದೇ ಒಂದು ಮಾತು ಹೇಳ್ತಾರೆ. ಎಲ್ಲ ಪಿರಮಿಡ್ ಮಾಸ್ತರ್ಗಳ ಪತ್ರಿಜಿಯವರ ಒಂದು PSSMನ ಒಂದು ಕೃಷಿ, PSSMನ ಒಂದು ಕೃಷಿಯ ಫಲವೇ ಪಿರಮಿಡ್ ಮೆಡಿಟೇಷನ್ ಚಾನಲ್ ಅಂತ ಹೇಳ್ತಾರೆ. ಸೊ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ಆದರೆ ಎಲ್ಲರ ಒಂದು ಪ್ರತಿಫಲ ಒಂದು ಹಣ್ಣು, ಆ ಹಣ್ಣೇ ನಮಗೆ ಪಿರಮಿಡ್ ಮೆಡಿಟೇಷನ್ ಚಾನಲ್. ಈ ಹಣ್ಣನ್ನು ಎಲ್ಲರಿಗೂ ತಲುಪಿಸುವಂತಹ ಒಂದು ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ. ಅದನ್ನು ನಾವು ಯಾವ ಥರ ಮಾಡಬಹುದು ಅಂದರೆ, ನಿಮ್ಮ ಅನುಭವಗಳನ್ನು ನೀಡುವ ಮೂಲಕ, ಪ್ಲಸ್ ನಿಮ್ಮ ಫ್ರೆಂಡ್ಸು ಎಲ್ಲರೂ ರಿಲೇಟಿವ್ಸ್ ಎಲ್ಲ ಇರ್ತಾರೆ, ಅವರು ಮೊಬೈಲ್ಗಳನ್ನು ತೊಗೊಂಡು ನೀವೇ ಸಬ್ಸ್ಕ್ರೈಬ್ ಮಾಡಿಬಿಡಿ. ಯಾಕೆ ಅಂದರೆ ಎಷ್ಟೋ ಒಂದು ಕ್ಲಾಸಸ್ನ ನಾವು ಕೇಳ್ತೀವಿ, ಎಷ್ಟೋ ಒಂದು ಧ್ಯಾನಿಗಳಿಗೆ, ಹೊಸಬರಿಗೆ ಮುಖ್ಯವಾಗಿ, ಯಾಕಂದರೆ ಡಿಜಿಟಲ್ ಮೀಡಿಯಾ ಮುಖಾಂತರ ಬಹಳಷ್ಟು ಜನ ಹೊಸಬರು ಧ್ಯಾನಿಗಳಿಗೆ ಬರ್ತಾ ಇದ್ದಾರೆ. ಅವ್ರಿಗೆ ಸರಿಯಾದ ನಾಲೆಡ್ಜು ಸಿಗಬೇಕು ಅಂದರೆ ಅದಕ್ಕೆ ಪತ್ರಿ ಸರ್ ಏನು ಹೇಳಿದ್ದಾರೆ ಅಂದರೆ PMC ಅಂತ ಇಟ್ಟು ಕೆಳಗಡೆ ಪ್ರತಿಕ್ಷಣ ಸತ್ಯ ದರ್ಶನ ಅಂತ ಇಟ್ಟಿದ್ದಾರೆ. ಸೊ ಪ್ರತಿಯೊಂದು ಕಂಟೆಂಟನ್ನು ನಾವು ರಿಫೈನ್ ಮಾಡಿ ಪರ್ಫೆಕ್ಟಾಗಿ 18 ಆದರ್ಶ ಸೂತ್ರಗಳಿಗೆ ಏನಿದೆ ಅದು ಅಲೈನ್ಡ್ ಆಗಿರೋ ಕಂಟೆಂಟ್ನ ಮಾತ್ರ ತೊಗೊಂಡು, ಮೇಡಮ್ ಹೇಳಿದ್ರು ಫ್ಯೂಚರ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದ ಫ್ಯೂಚರ್ ಅಂತ. ಆ ಫ್ಯೂಚರ್ ಜನರೇಷನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಕಂಟೆಂಟ್ನ ಬಿಲ್ಡ್ ಮಾಡೋದಾಗಲಿ. ಬುದ್ಧರು ಹೆಂಗಿದ್ರು ಗೊತ್ತಿಲ್ಲ ನಮಗೆ, ಬುದ್ಧ ಭಗವಾನರು 2500 ಇಯರ್ಸ್ ಬಿಫೋರ್ ಅವ್ರ ಜ್ಞಾನ ನಮಗಿದೆ. ಬಟ್ ಇವಾಗ ಡಿಜಿಟಲ್ ಮೀಡಿಯಾ ಅದೃಷ್ಟ ಏನು ಅಂದರೆ ಪತ್ರಿಜಿಯವರನ್ನ ಫ್ಯೂಚರ್ ಜನರೇಷನ್ಗೂ ನಾವು ತೋರಿಸಬಹುದು. ಸೊ ಅಂಥ ಪತ್ರಿಜಿಯವರ ಜ್ಞಾನವನ್ನು ಇದರಲ್ಲಿ ಇದೆ. ಸೊ ಈ ಒಂದು ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ನೀವು ಹೇಳಿ. ಈ ಒಂದು PMC ಚಾನಲ್ನ ಒಂದು ಇನ್ಫಾರ್ಮೇಷನ್ ಎಲ್ಲರಿಗೂ ಶೇರ್ ಮಾಡ್ತಾ ಹೋಗಿ. ತನ್ನಷ್ಟಕ್ಕೆ ತಾನೇ PMC ಬೆಳೆಯುತ್ತೆ, ಧ್ಯಾನ ಪ್ರಚಾರನೂ ಬಹಳ ಬೇಗ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮಾಸ್ತರ್ಸ್, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.